ಈ ಕೆಲವು ಚಿತ್ರಗಳಲ್ಲಿ ಶೂಟಿಂಗ್ ಎಲ್ಲ ಮುಗಿದೋಗ್ಬಿಟ್ಟಿರ್ತದೆ. ಕುಂಬಳಕಾಯಿ ಹೊಡೆಯೋದು ಅಂತ ಹೇಳ್ತಾರೆ ಸಿನಿಮಾ ಭಾಷೆಯಲ್ಲಿ. ಕುಂಬಳಕಾಯಿ ಹೊಡೆಯೋದು ಅಂದರೆ ಶೂಟಿಂಗ್ ಮುಗೀತು ಅಂತ ಅರ್ಥ. ನಿಮ್ಗೆ ಯಾವ್ದಾರು ಹಾಡು ನೆನಪಿದೆಯಾ? ಶೂಟಿಂಗ್ ಮುಗಿದೋದ ಮೇಲೆ ಮತ್ತೆ ಒಂದು ಹಾಡನ್ನು ಸೃಷ್ಟಿ ಮಾಡಿ ಅದನ್ನು ಸೇರಿಸಿರೋದು, ಅದು ಮತ್ತೆ ಸೂಪರ್ ಹಿಟ್ ಆಗಿರೋವಂಥದ್ದು. ಅದು ಪುಟ್ಟಣ್ಣ ಕಣಗಾಲ್ ಚಿತ್ರದಲ್ಲಿ, ಅವರ ನಿರ್ದೇಶನದ ಒಂದು ಚಿತ್ರದಲ್ಲಿ ಇದು ನಡೆದಿದೆ. ಆನಂತರ ಭಾಳಷ್ಟು ನಡೆದಿದೆ. ಅದು ನಮ್ಮ ನಿರೂಪಣೆಗೆ, ನಮ್ಮ ವಿಷಯಕ್ಕೆ ಅದು ಓಕೆ. ಮೊದಲೇ ಹಾಡು ಯಾವುದಂತ ಹೇಳ್ಬಿಡ್ತೀನಿ, ನಿಮಗೆ ಆ ಕ್ಯೂರಿಯಾಸಿಟಿ ಜಾಸ್ತಿ ಹೊತ್ತು ಇಟ್ಕೊಳ್ಳೋದು ಬೇಡ. ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ, ಇದನ್ನು ಸಹೋದರಿ ಸಹನವರು ಅದ್ಭುತವಾಗಿ ನಿಮ್ಮ ಮುಂದೆ ಹಾಡ್ತಾರೆ. ಇಷ್ಟು ಪ್ರಾಮಿಸ್ ಮೊದಲೇ ನಾನು ಮಾಡ್ತಿದ್ದೀನಿ. ಇದು ಗೆಜ್ಜೆ ಪೂಜೆ ಚಿತ್ರದ್ದು ಶೂಟಿಂಗ್ ಎಲ್ಲ ಮುಗಿದೋಗಿದೆ, ಎಲ್ಲ ಆಗಿದೆ. ರಿಲ್ಯಾಕ್ಸ್ ಆಗಿ ನಮ್ಮ RN ಜಯಗೋಪಾಲ್ ಅವರು ತಮ್ಮ ಮೆಡ್ರಾಸ್ ಮನೆ, ಬೆಸೆಂಟ್ ನಗರದಲ್ಲಿರೋ ಮನೆಯಲ್ಲಿ ಟೆರೇಸ್ ಮೇಲೆ ಕೂತ್ಕೊಂಡು ಏನೋ ಬಿಸಿ ದ್ರವ ಅನ್ಬೋದ ಏನೋ ಗೊತ್ತಿಲ್ಲ, ಕುಡಿತಾ ಇದ್ದಾರೆ. ಕಾಫಿ ಟೀ ಕುಡಿತಾ ಇರ್ಬೋದು, ಯಾಕಂದರೆ ಕೆಲವರು ನನ್ನಂಥವ್ರಿಗೆ ಊಟ ಆದಮೇಲೆ ನಾವು ಟೀ ಕುಡಿತೀವಿ. ಹಾಗೆ ಅವರು ಟೆರೇಸ್ ಮೇಲೆ ಕೂತ್ಕೊಂಡು ಕುಡಿತಾ ಇದ್ದಾಗ ಅವರು ಈಗ ನೋಡ್ತಾರೆ ಮೇಲೆ ನೋಡಿದಾಗ ಅವ್ರಿಗೆ ಅನಿಸುತ್ತೆ ಆಕಾಶ, ಓ ಆಕಾಶ ಅಲ್ಲಿದೆ. ಆಮೇಲೆ ಸುಮ್ಮನೆ ಹಿಂಗೆ ಮೇಲೆ ನೋಡಿ ಕೆಳಗಡೆ ನೋಡ್ತಾರೆ, ಕೆಳಗಡೆ ಭೂಮಿ ಕಾಣುತ್ತೆ. ಆ ಕ್ಷಣದಲ್ಲಿ ಅವ್ರಿಗೊಂದು ಪದ ಹೊಳಿತದೆ, ಗಗನ ಅಲ್ಲಿದೆ ಅಂತ. ಗಗನ ಎಲ್ಲೋ ಇದೆ ಮತ್ತು ಭೂಮಿ ಇಲ್ಲಿದೆ, ಅದಕ್ಕೂ ತುಂಬ ದೂರ ಅಲ್ವಾ, ಏನಿದು ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ. ಈ ಕವಿಗಳಿಗೆ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಬರೆದ್ಬಿಡೋದೆ ಹಾಗೆ, ಅದನ್ನೇನು ನಿಂತ್ಕೊಳ್ಳೋಂಗಿಲ್ಲ. ಅದು ಎಲ್ಲಿದ್ದೀನಿ, ಏನು ಕತೆ, ಅದು ಇದು ಏನು ಲೆಕ್ಕ ಇಲ್ಲ. ನಮ್ಮ RN ಜೆ ಅವರು ಅದನ್ನು ನೋಡಿದ ತಕ್ಷಣ ಅನ್ಕೊತಾರೆ, ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ ಒಂದು ಅರಿಯೇನಾ, ನನಗೆ ಗೊತ್ತಾಗ್ತಿಲ್ಲ ಅಂತ. ಇಷ್ಟು ಅಂದ್ಕೊಂಡು ಬರ್ಕೊಂಡ್ರೆ ಸುಮ್ಮನೆ ಆಗಿತ್ತು ತಾನೆ? ಇಲ್ಲ, ಸುಮ್ಮನಾಗಿಲ್ಲ ಅವರು. ಇದಕ್ಕಿದ್ದಂಗೆ ಫೋನು ಯಾರಿಗೆ? ವಿಜಯ ಭಾಸ್ಕರ್ ಅವ್ರಿಗೆ. ನೋಡಿ, ಗೊತ್ತಿರೋದು ಒಂದೇ ಸಾಲು ಅಷ್ಟೇ. ಅದನ್ನು ವಿಜಯ ಭಾಸ್ಕರ್ ಅವ್ರಿಗೆ ಆ ರಾತ್ರಿ 10 ಗಂಟೆ ಹೊತ್ತಿನಲ್ಲಿ ಫೋನ್ ಮಾಡಿ, ವಿಜಯ ಭಾಸ್ಕರ್ ಈ ಥರ ಒಂದು ಸಾಲು ಒಳೆದುಬಿಟ್ಟಿದೆ ನನಗೆ, ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ ಒಂದು ಅರಿಯೇನ, ಭಾಳ ಚೆನ್ನಾಗಿದೆ, ಇದನ್ನು ಹೆಂಗಾದ್ರೂ ಮಾಡಿ ಗೆಜ್ಜೆ ಪೂಜೆ ಚಿತ್ರಕ್ಕೆ ಸೇರಿಸ್ಬಿಡೋಣ ಅಂತ. ವಿಜಯ ಭಾಸ್ಕರ್ ಹಿಂಗೆ ನೋಡ್ತಾರೆ, ಅಲ್ಲಪ್ಪ ಎಲ್ಲ ಶೂಟಿಂಗೇ ಮುಗಿದೋಗಿದೆ, ಎಲ್ಲನೂ ಆಗೋಗಿದೆ, ಮತ್ತು ಇವಾಗ ಏನದು ಶೂಟಿಂಗ್ ಮಾಡೋದು ಅದೆಲ್ಲ ಬೇಡ ಅಂತಾರೆ. ಇಲ್ಲ ಇದು ತುಂಬ ಕ್ಯಾಚಿ ಆಗಿದೆ, ಇದು ಬೇಕಾದ್ರೆ ಕೇಳು, ಗಗನವೋ ಎಲ್ಲೋ ಭೂಮಿಯೂ ಎಲ್ಲೋ ಒಂದು ಅರಿಯೇನ ಅಂತ. ಅದಕ್ಕೆ ಅವರಿಗೆ ಖುಷಿ. ಇದು 1 ನಿಮಿಷ ಆಗಿಲ್ಲನಲ್ಲಿರುವಂಥ ಒಂದು ಸಣ್ಣ ಟ್ಯೂನ್ನಲ್ಲೇ ಅವರು ಹೇಳ್ತಾರೆ, ವಿಜಯ ಭಾಸ್ಕರ್ ಟ್ಯೂನ್ ಥರ ಹಾಕ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವ್ರಿಗೆ ಖುಷಿ ಆಗುತ್ತೆ. ವಿಜಯ ಭಾಸ್ಕರು ಏನು ಹೇಳ್ತಾರೆ ಅಂದರೆ, RN ಜಯಗೋಪಾಲ್ ಈ ಹಾಡನ್ನು ಹೆಂಗಾದ್ರೂ ಮಾಡಿ ಸಿನಿಮಾಗೆ ಸೇರಿಸ್ಬಿಡೋಣ, ಪುಟ್ಟಣ್ಣಗೆ ಹೇಳ್ಬಿಟ್ಟು ಏನೋ ಸೇರಿಸ್ಬಿಡೋಣ ಅಂತ. ಆವಾಗ RN ಜಯಗೋಪಾಲ್ 2ನೇ ಸಾಲು ಬರೀತಾರೆ. ಏನು, ಅವರು ಪ್ರಾಮಿಸ್ ಮಾಡಿದ್ರಲ್ಲ ಸೇರಿಸ್ತೀನಿ ಅಂತ, ಖುಷಿ ಆಗ್ಬಿಡ್ತು. ಏನಾಗೆ ನೀಡಿದ ವಚನವ ಕೇಳಿ ತೇಲಿ ಓದೆ. ಮೊದಲೇ ಮೇಲೆ ಇದ್ದಾರೆ ಅವರು ಟೆರೇಸಲ್ಲಿ, ತೇಲಿ ಓದೆ ಅಂತ ಬರೆದ್ರಂತೆ. 2 ಇಟ್ಕೊಂಡು ಮರುದಿವಸ ಬೆಳಗ್ಗೆ ಪುಟ್ಟಣ್ಣ ಕಣಗಾಲ್ ಮನೆಗೆ ಹೋಗ್ಬಿಟ್ಟು ಟಿಕಾಣಿ, ಸರ್ ಈ ಹಾಡು ನಾವು 2 ಪಲ್ಲವಿ ಬರ್ಕೊಂಬಂದ್ಬಿಟ್ಟಿದ್ದೀವಿ, ಇದನ್ನ ಹೆಂಗಾರು ಮಾಡಿ ಸೇರಿಸಿ ಅಂತ. ಪುಟ್ಟಣ್ಣವರು, ಬೇಡ ಕಣ್ರಯ್ಯ, ಶೂಟಿಂಗೇ ಮುಗಿದೋಗಿದೆ, ಈಗೆಲ್ಲಿ ಸೇರಿಸೋದು, ಪ್ರೊಡ್ಯೂಸರ್ ಸುಮ್ಮನೆ ಇರ್ತಾರ, ಅದಾಗೋದಿಲ್ಲ ಅಂತ. ಇಲ್ಲ ಅಂಥೇಳಿ ಇವರು ಹಾಡಿ ತೋರಿಸಿ ಏನೋ ಮಾಡ್ತಾರೆ. ಪುಟ್ಟಣ್ಣನವರಿಗೆ ಮೊದಲೇ ಅವರಿಗೆ ಒಳ್ಳೇದು ಎಲ್ಲಿ ಕಾಣುತ್ತೆ ಏನು ಅಂತ ಅವರಿಗೆ ಭಾಳ ಇಷ್ಟ. ಅವ್ರೇನು ಮಾಡ್ತಾರೆ, ಶಿವರಾಮ್ ಹತ್ರ ಬಂದು ಹೇಳ್ತಾರೆ, ನೋಡಿ ಈ ಒಂದು ಹಾಡು, ಈ ಹಾಡನ್ನು ನೀವು ಶೂಟಿಂಗ್ ನಡೀಲೇಬೇಕು, ಇದು ಸಿನಿಮಾದಲ್ಲಿ ಸೇರಿಸಲೇಬೇಕು ಅಂತ. ಅವರು ಇಲ್ಲ, ನಮ್ಮ ಹತ್ರ ಬಡ್ಜೆಟ್ ಅಷ್ಟಿಲ್ಲ, ಆಗೋಗ್ಬಿಟ್ಟಿದೆ ಅಂತ. ಇಲ್ಲ ಸೇರಿಸಲೇಬೇಕು, ನಿಮ್ಗೆ ಒಳ್ಳೆಯ ಹೆಸರು ಬರುತ್ತೆ, ಗೆಜ್ಜೆ ಪೂಜೆಗೆ ಒಳ್ಳೆಯ ಹೆಸರು ಬರುತ್ತೆ, ಸೇರಿಸಿ ಅಂತ. ಆಗಿನ ಕಾಲದಾಗ 50,000 ರೂಪಾಯಿ ಖರ್ಚಾಯ್ತು ಈ ಹಾಡಿಗೆ. 50,000 ಬಡ್ಜೆಟ್ ಜಾಸ್ತಿ ಆಯಿತು. ಆ ಹಾಡನ್ನು ಪೂರ್ತಿ ಚರಣನೆಲ್ಲ ಆಮೇಲೆ ಬರೀತಾರೆ. ಆಮೇಲೆ ಏನೇನು ಬರೀತಾರೆ, ನೂತನ ಜಗ ಬಾಗಿಲು ತೆರೆಯಿತು, ಇದೆಲ್ಲ ಎಲ್ಲಿ ಸೇರಿಸ್ಬೇಕಂತ ಒಂದು ಪ್ಲ್ಯಾನ್ ಬರುತ್ತೆ. ಆವಾಗ ಮೂಲ ಸಿನಿಮಾದಲ್ಲಿ ಏನಾಗುತ್ತೆ, ನಟಿ ಕಲ್ಪನೆಗೆ ಎದುರು ಮನೆ ಹುಡುಗ ಒಬ್ಬನು ಪ್ರಪೋಸ್ ಮಾಡಿ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತೇನೆ. ಆವಾಗ ಅವಳು ಖುಷಿಯಾಗಿ ಏನೋ ಸಂಭಾಷಣೆಯಲ್ಲಿ ಶೂಟ್ ಆಗಿರುತ್ತೆ. ಸಂಭಾಷಣೆ ಬದಲು ಅಲ್ಲೊಂದು ಹಾಡು ಹಾಕ್ಬಿಟ್ರೆ ಹೇಗೆ ಅಂತ ಅಂದ್ಕೊಂಡು ಈ ಸಾಲುಗಳನ್ನೆಲ್ಲ ಬರ್ಕೊಂಡು ಹಾಡು ಸೃಷ್ಟಿಯಾಗತ್ತೆ. ಈಗ ನೀವು ಹೇಳಿ, ಗೆಜ್ಜೆ ಪೂಜೆ ಚಿತ್ರದಲ್ಲಿ ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ ಇಲ್ಲ ಅಂದಿದ್ದರೆ ಹೇಗಿರ್ತಿತ್ತು? ಸಪ್ಪೆ ಆಗಿರ್ತಿತ್ತಲ್ವಾ? ಸೊ ನೋಡಿ ಸ್ವಾಮಿ, ಹಾಡು ಹುಟ್ಟೋದು ಅಂದರೆ ಇಂಥ ಸಮಯಗಳೇ. ಇವಕ್ಕೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಆದರೆ ನಾವು ಫೈನಲ್ ಪ್ರಾಡಕ್ಟ್ ನೋಡೋರಿಗೆ ಇವು ಯಾವುದು ಕಷ್ಟ ಸುಖ ಗೊತ್ತಾಗಲ್ಲ. ರಾತ್ರಿ 10 ಗಂಟೆಗೆ ಫೋನ್ ಮಾಡೋದು, ಬೆಳಗ್ಗೆ ಇಲ್ಲೋಗೋದು, ಪ್ರೊಡ್ಯೂಸರ್ ಹತ್ರ ಹೋಗಿ ಜಗಳ ಆಡೋದು, ಇವೆಲ್ಲ ಮಾಡಿದ್ರು ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮವಾದ ಹಾಡು ಸಿಕ್ತು. ಈ ಹಾಡನ್ನು ಈಗ ನಿಮ್ಮ ಮುಂದೆ ನಮ್ಮ ATM ತಂಡದಿಂದ
ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ನೂತನ ಜಗದ ಬಾಗಿಲು ತೆರೆಯಿತು ಮನವನ್ನು ಕವಿದ ತೆರೆಯು ಸರಿಯಿತು ನೂತನ ಜಗದ ಬಾಗಿಲು ತೆರೆಯಿತು ಮನವನ್ನು ಕವಿದ ತೆರೆಯು ಸರಿಯಿತು ಕಂಗಳು ಒಲವಿನ ಕಥೆಯ ಬರೆಯಿತು ಕಾಲ್ಗಳು ಹರುಷನೆ ಕುಣಿ ಕುಣಿದಾಡಿತು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಪ್ರೇಮ ವಸಂತದ ರಾಗವು ಮಿಡಿಯಿತು ಆಶಾಗಾನದ ಪಲ್ಲವಿ ಹಾಡಿತು ನವ ಜೀವನದ ಜ್ಯೋತಿಯು ಬೆಳಗಿತು ಉಲ್ಲಾಸದಿ ಮನ ನಲಿ ನಲಿದಾಡಿತು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ನಮ್ಮ ATM ತಂಡದ ಉತ್ತಮ ಗಾಯಕಿ ವಿದುಷಿ ಸಹನಾ ರಾಕೇಶ್ ಅವರ ದನಿಯಲ್ಲಿ ಈ ಹಾಡನ್ನು ಕೇಳೋದೇ ಒಂದು ಸಂಭ್ರಮ. ಇದೊಂಥರ ಅವರ ಪೇಟೆಂಟ್ ಹಾಡಿದ್ದ ಹಾಗೆ ಬಹಳ ಅದ್ಭುತವಾಗಿ ಸಾದರಪಡಿಸಿದ್ರು. ನಾವು ಕೂಡ ತೇಲಿ ತೇಲಿ ಹೋದ್ವಿ ಅವರ ಹಾಡನ್ನು ಕೇಳ್ತಾ. ಈ ಹಾಡಿನ ಆಲಿಸುವಿಕೆಯ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದ್ದು ವಿಜುವಲ್ ಕರೋಕೆ. ಖಂಡಿತವಾಗಿ ಆ ಸ್ಕ್ರೀನಲ್ಲಿ ನೋಡೋದೇ ಒಂದು ಖುಷಿ. ಈ ಬಗ್ಗೆ ನನಗಂತೂ ಕುತೂಹಲ ಇದೆ. ಹೇಗೆ ಈ ಐಡಿಯಾ ಅರವಿಂದ್ ಸತೀಶ್ ಅವರಿಗೆ ಬಂತು ಮತ್ತು ಅದನ್ನು ಅವರು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿದ್ದು ಹೇಗೆ ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ. ಸಾಮಾನ್ಯವಾಗಿ ಆರ್ಕೆಸ್ಟ್ರಾ ಅಂತ ಮುಂಚೆಯಿಂದನೂ ಇದೆ. ಆದರೆ ಆರ್ಕೆಸ್ಟ್ರಾದಲ್ಲಿ 2 ಅವರ್ ಇರ್ಬೋದು, 3 ಅವರ್ ಅಥವಾ 1 ಅವರ್ ಯಾರೇ ಎಷ್ಟೇ ಹಾಡಿದರೂ ನಾವು ಗಾಯಕರನ್ನ ಮಾತ್ರನೇ ನೋಡ್ತಾ ಇದ್ವಿ ಅಲ್ಲಿ. ಸೊ ಸೆಲೆಬ್ರಿಟೀಸ್ ಹಾಡಿದರೆ ಅವರನ್ನು ನೋಡ್ಲಿಕ್ಕೆ ಒಂದು ಮಜಾ ಇರುತ್ತೆ. ಸೆಲೆಬ್ರಿಟೀಸ್ ಅಲ್ದಲ್ಲೇ ನಮ್ಮಂಥವ್ರು ಹಾಡಿದಾಗ ನಮ್ಮನ್ನು 2 ಅವರ್ ಅವ್ರು 3 ಅವರ್ ಯಾಕೆ ನಮ್ಮನ್ನು ನೋಡಬೇಕು ಅನ್ನೋದು ನನ್ನ ತಲೆಯಲ್ಲಿ 2015ರಲ್ಲಿ ಬಂತು. ಅವ್ರು ನಮ್ಮನ್ನು ಕಂಟಿನ್ಯೂ ನೋಡಬಾರ್ದು, ನಾವು ಸೆಲೆಬ್ರಿಟೀಸ್ ಅಲ್ಲ, ಪ್ಲಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇದಕ್ಕೇನಾದ್ರು ಒಂದು ಬೇರೆ ಒಂದು ಪರಿಕಲ್ಪನೆ, ಬೇರೆ ಒಂದು ಹೊಸ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ನಾನು ಒಂದು 2015ರಲ್ಲಿ ಒಂದು ಥಿಂಕ್ ಮಾಡಿದೆ, ಏನು ಮಾಡ್ಬೋದು ಅಂತ. ಸೊ ಆವಾಗ ನನ್ನ ತಲೆಗೆ ಬಂದಿದ್ದೇನೆಂದರೆ, ಹಾಡಿನ ಜೊತೆಗೆ ಅದು ದೃಶ್ಯಾವಳಿನೂ ಕೂಡ ನಾವು ಸ್ಕ್ರೀನಲ್ಲಿ ತೋರಿಸಿದಾಗ ಜನಕ್ಕೆ ಆ ಮೂವಿ ನೋಡಿದ ಸಮಯಕ್ಕೆ ಕರ್ಕೊಂಡು ಹೋಗುತ್ತೆ ಅವ್ರನ್ನ. ನಾವು ಯಾರ ಜೊತೆ ಹೋಗಿದ್ವಿ, ಆ ಮೂವಿ ಹೆಂಗಿತ್ತು, ಆ ಹೀರೋ ಹೆಂಗಿದ್ದು, ಹೀರೋಯಿನ್ ಆಗಿದ್ದು, ಆಗಿನ ಕಾಲದ ಹೆಂಗಿತ್ತು ಲವ್ ಸಾಂಗ್ಸು ಹೇಗಿತ್ತು ಅನ್ನೋದೆಲ್ಲ ನಮ್ಮ ತಲೆಯಲ್ಲಿ ನಾವು ಹೋಗಿದ್ದು ಆ ಮೂವಿಗೆ ಹೋಗಿದ್ದೆಲ್ಲ ರೀಕಾಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ.
ಸೊ ಈ ಒಂದು ಕಾನ್ಸೆಪ್ಟನ್ನು ಯಾಕೆ ನಾವು ಜನಕ್ಕೆ ನೀಡಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಸಾಂಗ್ ಮಾಡೋಣ ಅಂತ ನಾನು ಒಂದು ಮನಸ್ಸಲ್ಲಿ ಅಂದ್ಕೊಂಡು ಒಂದು ಸಾಂಗು ಮಾಡಲಿಕ್ಕೆ ಕೂತೆ. ಸಾಧಾರಣ ನಾನೊಂದು 7-8 ಅವರ್ ನಾನ್ ಸ್ಟಾಪ್ ವರ್ಕ್ ಮಾಡಿದರೂ ಕೂಡ ಒಂದು ಪಲ್ಲವಿ ಕೂಡ ನನ್ನ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಲಿಪ್ ಸಿಂಕ್ ಮಾಡೋಕ್ಕೆ ಆಗಲಿಲ್ಲ. ಇದ್ರ ಮಧ್ಯದಲ್ಲಿ ಹೇಳ್ತೀನಿ, ನೀವೆಲ್ಲ ಅಂದ್ಕೊಂಡಿರ್ಬೋದು ವಿಜುವಲ್ ಕರೆಯೋಕ್ಕೆ ಏನು ದೊಡ್ಡದು, ಒರಿಜಿನಲ್ ಸಾಂಗ್ ತೊಗೋತಾರೆ, ಅದರಿಂದ ವಾಯ್ಸ್ ತೆಗೆದುಬಿಡ್ತಾರೆ, ಅದ್ರ ಜೊತೆ ಇವ್ರ ಹತ್ರ ಹಾಡಿಸ್ತಾರೆ ಅಂತ. ಹಾಗೆ ಮಾಡೋ ಹಾಗಿದ್ದರೆ ಇವತ್ತಿಗೂ 10-11 ವರ್ಷ ಆಯಿತು, ಇವತ್ತಿಗೂ ಇಂಡಿಯಾದಲ್ಲಿ ಈ ಥರ 100% ಲಿಪ್ಸಿಂಕ್ ಮಾಡ್ತಿರೋದು ನಮ್ಮದು ಒಂದೇ ಟೀಮ್. ಅಂದರೆ ನೀವು ಜಸ್ಟ್ ವಾಯ್ಸ್ ತೆಗಿ ಹಾಗಿದ್ರೆ ಯಾರು ಬೇಕಾದ್ರೂ ಮಾಡ್ತಾಯಿದ್ರು. ಈಗ ಟೆಕ್ನಾಲಜಿ ಬಂದಮೇಲೆ ಏನೇನೋ ಬಂದಿದೆಯಂತೆ, ಬಟ್ ನಾನು ಇಲ್ಲಿ ತನಕ ಆ ಥರ ಇಂಪ್ಲಿಮೆಂಟ್ ಮಾಡಿಲ್ಲ, ನಾನು ಮ್ಯಾನ್ಯುಯಲಾಗಿ ಕೂತ್ಕೊಂಡು ವರ್ಕ್ ಮಾಡಿರೋದು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡುವಾಗ ನನ್ನ ತಲೆಯಲ್ಲಿ ಬಂದಿದ್ದು ಒಂದು 7-8 ಅವರ್ ಕೂತ್ಕೊಂಡಾಗಲೂ ನನಗೊಂದು ಪಲ್ಲವಿ ಕೂಡ ಒಂದು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಬಿಟ್ಬಿಟ್ಟೆ, ಆಸೆ ಬಿಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ದಿನ ಕಳೀತು. ಒಂದು ತಿಂಗಳು ಕಳೆಯುವಾಗ ನಂಗೆ ತಲೆಯಲ್ಲಿ ಅದು ಕೊರಿತಾ ಇತ್ತು. ಒಂದು ಕೆಲಸದ ಬಗ್ಗೆ ನಂಗೆ ತಲೆಗೆ ಬಂದರೆ ಏನಾರು ಮಾಡಬೇಕು ಅನ್ನೋದು ಒಂದು ನನಗೆ ಯಾವಾಗಲೂ ಇದೆ. ಸೊ ಅದು ಮಾಡಬೇಕು ಅಂತ ಬಂದಾಗ ಮತ್ತೆ ಒಂದು ಸಾಂಗ್ ಮಾಡಲಿಕ್ಕೆ ಕೂತೆ. ಸಾಧಾರಣ 21 ಅವರ್ಸ್ ನಾನು ವರ್ಕ್ ಮಾಡಿದ ಮೇಲೆ ಒಂದು ಸಾಂಗು ನಾನು ಕಂಪ್ಲೀಟ್ ಮಾಡಿದೆ. ಸೊ 21 ಅವರ್ ನಾನು ವರ್ಕ್ ಮಾಡಿದಾಗ ಒಂದು ಸಾಂಗ್ ಕಂಪ್ಲೀಟ್ ಮಾಡಿದಾಗ ಅಂದ್ಕೊಂಡೆ, ಇದನ್ನು ಈ ರೀತಿ ಮಾಡ್ತಾ ಬಂದರೆ ನಾನು ಯಾವಾಗ ಸಾಂಗ್ಗಳನ್ನ ಮಾಡೋಕ್ಕಾಗತ್ತೆ ಹೇಗೆ ಅಂತ ಮಾಡ್ಕೊಂಡು ಅದು ಮಾಡಾದ್ಮೇಲೆ ಅದ್ರ ಜೊತೆ ನಾನು ಹಾಡಿದಾಗ ನನಗೆ ಖುಷಿ ಆಯಿತು. ಇಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ಅಂದರೆ ಒಂದು ಹಾಡು ಹೇಗೆ ಶೂಟಿಂಗ್ ಆಗುತ್ತೆ ಒಂದು ಫಿಲ್ಮಲ್ಲಿ ಅಂತ ಯಾರಿಗಾರು ಗೊತ್ತಿದೆಯಾ? ಎಲ್ರಿಗೂ ಗೊತ್ತಿರುತ್ತೆ. ಒಂದು ಫಸ್ಟ್ ಸಾಂಗು ಧ್ವನಿ ಮುದ್ರಣ ಆಗುತ್ತೆ, ರೆಕಾರ್ಡಿಂಗ್ ಆಗುತ್ತೆ. ಆ ರೆಕಾರ್ಡಿಂಗ್ನ ಇಟ್ಕೊಂಡು ಆಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ಸ್ಪೂಲ್ ಪ್ಲೇಯರ್ ಅಂತ, ಸ್ಪೂಲ್ ಅಂತ, ಸೊ ಅದರಲ್ಲಿ ಪ್ಲೇ ಮಾಡ್ತಾಯಿದ್ರು. ಈಗೆಲ್ಲ CD ಗಿಡಿ ಎಲ್ಲ ಬಂದಿದೆ ಈಗ ಸೊ ಟೆಕ್ನಾಲಜಿಲಿ. ಆವಾಗ ಸ್ಪೂಲಲ್ಲಿ ಪ್ಲೇ ಮಾಡೋರು, ಆ ಸ್ಪೀಕರ್ ಇಡೋರು, ಆ ಸ್ಪೀಕಲ್ಲಿ ಬರೋ ಸಾಹಿತ್ಯನ ಕೇಳಿಕೊಂಡು ಅವ್ರ ಕೈಲಿ ಆ್ಯಕ್ಟ್ ಮಾಡಿಸ್ತಾಯಿದ್ರು. ಅಂದರೆ ಮುಂಚೆ ಹಾಡು ರೆಕಾರ್ಡ್ ಆಗ್ತಾಯಿತ್ತು, ಅದನ್ನು ಅಲ್ಲಿ ಪ್ಲೇ ಮಾಡಿ ಅದ್ರ ಜೊತೆಗೆ ಹೀರೋ ಹೀರೋಯಿನಿಗೆ ಆ ಲಿಪ್ ಸಿಂಕ್ ಬರೋ ಥರ ಆ್ಯಕ್ಟ್ ಮಾಡಿಸ್ತಾಯಿದ್ರು. ತುಂಬ ಕಷ್ಟದಿದ್ದು ತುಂಬದು ಬರಲಿಲ್ಲ ಅಂದರೆ ಅದನ್ನು ಲಾಂಗ್ ಶಾರ್ಟಲ್ಲಿ ತೊಗೊಳ್ಳೋರು, ಅವ್ರ ಬಾಯಿ ಲಿಪ್ ಮೂಮೆಂಟ್ ಗೊತ್ತಾಗಬಾರ್ದು ಅಂತ ತೊಗೊಳ್ಳೋರು. ಅವ್ರು ಕರೆಕ್ಟಾಗಿ ಲಿಪ್ ಮೂಮೆಂಟ್ ಬಂದರೆ ಅದನ್ನು ಕ್ಲೋಸ್ ಶಾರ್ಟಲ್ಲಿ ತೊಗೊಳ್ಳೋರು. ಸೊ ಈ ಥರ ಟೆಕ್ನಾಲಜಿ ಇಟ್ಕೊಂಡು ಸಾಂಗು ಒಂದು ಶೂಟಿಂಗ್ ಆಗ್ತಾಯಿತ್ತು. ತಪ್ಪಾದರೂ ಕೂಡ ಮತ್ತೆ ಅದನ್ನು ರೀಟೇಕ್ ತೊಗೊಂಡು ಆ ಲಿಪ್ ಸಿಂಕ್ ಮಾಡ್ತಾಯಿದ್ರು. ಸೊ ನನಗೆ ಕೆಲಸ ನನ್ನ ಕೆಲಸಕ್ಕೆ ನಾನು ಮಾಡಬೇಕಾಗಿದ್ದು ಅದನ್ನು ನಾನು ಮಾಡೋಕ್ಕಾಗೋದಿಲ್ಲ. ಸೊ ಈಗಾಗಲೇ ರೆಕಾರ್ಡ್ ಆಗಿ ಎಲ್ಲ ರೆಡಿ ಇದೆ. ಸೊ ನಾನೇನು ಮಾಡಬೇಕು ಅಂದರೆ ಕರೋಕೆ ತೊಗೊಂಡು ಅದನ್ನು ರಿವರ್ಸ್ ಟೆಕ್ನಾಲಜಿ ಅಂತ ಥಿಂಕ್ ಮಾಡಿದೆ. ಅಂದರೆ ಆಗಲೇ ರೆಕಾರ್ಡ್ ಆಗಿರೋ ವೀಡಿಯೋ ಇಟ್ಕೊಂಡು ಅದನ್ನು ವಾಪಸ್ ಲಿಪ್ ಸಿಂಕಿಗೆ ತಂದು ಮತ್ತೆ ನಾನು ಟ್ರ್ಯಾಕಿಗೆ ತರಬೇಕು. ಹಾಗೆ ಅಂತ ಅದನ್ನು, ಅಂದರೆ ಅವ್ರು ಆಗಲೇ ನಟನೆ ಮಾಡಿರೋದನ್ನು ಅದನ್ನು ಆ ಟೈಮಿಂಗ್ಸಿಗೆ ಮ್ಯಾಚ್ ಮಾಡ್ಕೊತ ನಾನು ವರ್ಕ್ ಮಾಡಬೇಕು ಅನ್ನೋದನ್ನು ವರ್ಕ್ ಮಾಡಿ ವಿಜುವಲ್ ಕರೋಕೆ ಅನ್ನೋ ಕಾನ್ಸೆಪ್ಟ್ನ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಿನ ಕಳೆದಂತೆ ಈಗ ಸಾಧಾರಣ ನಂತರ 1-1.5 ಸಾವಿರ ಹಾಡುಗಳು ನನ್ನ ಹತ್ರ ಈಗ ರೆಡಿ ಇದೆ, ಎಲ್ಲ ಭಾಷೆಯ ಹಾಡುಗಳು. ಈಗ ನಾನು ಫಸ್ಟು ಹೇಳಿದ್ದು ಟೈಮಿಂಗ್ ತೊಗೊಂಡಿದ್ದು 21 ಅವರು. ಇವತ್ತಿಗೆ ನಾನು 5ರಿಂದ 7 ನಿಮಿಷ, ಮ್ಯಾಕ್ಸಿಮಮ್ 10 ನಿಮಿಷಕ್ಕೆ ಒಂದು ಸಾಂಗು ನಾನು ಮಾಡ್ತಾಯಿದ್ದೀನಿ. ಇಷ್ಟೇ ಇದ್ರ ಬಗ್ಗೆ ವಿಶೇಷ. ಸೊ ಇದೇನೆಂದರೆ ನಮ್ಮನ್ನು ನೋಡೋದ್ರ ಜೊತೆಗೆ ನೀವು ಹಳೆ ಕಾಲಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನೋದೇ ಇದ್ರ ಉದ್ದೇಶ ಅಷ್ಟೇ. ಹಾಗಾಗಿ ಈ ಕಾನ್ಸೆಪ್ಟನ್ನ ನಾನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ರೇಣು ಸತೀಶ್ ಅವರ ಮನಸ್ಸಿನಲ್ಲಿ ಮೊಳೆತಂಥ ಒಂದು ಬೀಜ ಇಷ್ಟು ಹೆಮ್ಮರವಾಗಿ ಬೆಳೆದು ಅದನ್ನು ಅವರು ಸಾಕಾರಗೊಳಿಸಿರುವಂತಹ ರೀತಿಗೆ ನಾವು ಒಂದು ಚಪ್ಪಾಳೆಯನ್ನು ಕೊಡಲೇಬೇಕು ಅವ್ರಿಗೆ. ಶ್ರಮಜೀವಿ ಅವರು ಯಾವುದೇ ಒಂದು ವಿಷಯ ತಲೆಯಲ್ಲಿ ಬಂದರೂ ಆಯಿತು, ಅದನ್ನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡದೆ ಬಿಡೋರಲ್ಲ. ಅಷ್ಟು ಛಲ ಇದೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಅವರಿಂದ ಕಲಾ ಸೇವೆ ಹೀಗೆ ಮುಂದುವರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ.